ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿದ್ಯಾ ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋಗೆ ಜಾಯ್ನ್ ಆದ ನಂತರ ಮೊದಲನೆಯ ಲೈವ್. ಕಂಗ್ರ್ಯಾಚುಲೇಷನ್ಸ್ ವಿದ್ಯಾ. ಗುಡ್ ಅಬ್ಸರ್ವೇಷನ್ ಇದು. ಎರಡು ಧರ್ಮಕ್ಕೆ ಸಂಬಂಧಿಸಿದ ಎರಡು ವಿವಾದಗಳ ನಂತರ ಈ ವಿಷಯ ಮಾತಾಡೋದು ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ ಅನ್ನೋದು. ಎರಡು ವಿವಾದಗಳು ಎಲ್ಲಿಂದ ಎಲ್ಲಿಗೋ ಹೋಗಿದ್ದಾವೆ ಅನ್ನೋದು ಗೊತ್ತಾಗಿದೆಯಾ ಅವರಿಗೆ? ಖಚಿತವಾಗಿ ಅರ್ಥ ಆಗಿದೆಯಾ? ಸೊ ಅವರು ಎರಡು ಹೇಳಿಕೆಗಳನ್ನು ಕೊಡೋದಕ್ಕಿಂತ ಮುಂಚೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು BJP ಸರ್ಕಾರಕ್ಕೆ ಒಂದು ರೀತಿಯಾಗಿ ಸದನದಲ್ಲಿ ಏನು ಅವರು ಹೋರಾಟವನ್ನು ಮಾಡ್ತಾ ಇರ್ತಾರೆ ಧರ್ಮಸ್ಥಳದ ವಿಚಾರಕ್ಕೆ. ಸೊ ಆ ಹೇಳಿಕೆಗೆ ಪುಷ್ಟಿ ಕೊಡುವಂತೆ ಇವರು ಕೂಡ ಒಂದು ಹೇಳಿಕೆಯನ್ನು ಕೊಡುವಂಥದ್ದು. ಅದೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಹೇಳಿಕೆಯನ್ನು ಅವರು ಮೊದಲು ಕೊಡ್ತಾರೆ. ಅದು ಸಾಕಷ್ಟು ಏನು BJP ನಾಯಕರಿದ್ರು ಅವರೆಲ್ಲರೂ ಕೂಡ ಧರ್ಮಸ್ಥಳದ ವಿಚಾರವಾಗಿ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದನ್ನು ಹೇಳುವಂಥ ಸಂದರ್ಭದಲ್ಲಿ ಈ ಮಾತನ್ನು ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ಹೇಳಿದಂಥ ಸಂದರ್ಭದಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನ ಇಟ್ಕೊಂಡು ಸದನದಲ್ಲೇ ಅವರು ಹೋರಾಟವನ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರೇ ಷಡ್ಯಂತ್ರ ನಡೆದಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ SIT ತನಿಖೆಯಲ್ಲಿ ಏನು ಬಯಲು ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೋರಾಟವನ್ನ ಮಾಡ್ತಾರೆ. ಅದಾದ ಬಳಿಕ ಮತ್ತೆ ಚಾಮುಂಡಿ ಬೆಟ್ಟದ ವಿಚಾರವಾಗಿಯೂ ಕೂಡ ಹೇಳಿಕೆಯನ್ನ ನೀಡ್ತಾರೆ. ಕೇವಲ ವಿರೋಧ ಪಕ್ಷಗಳು ಮಾತ್ರ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಆ ಹೇಳಿಕೆಗೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲೂ ಕೂಡ ಯಾಕೆ ಈ ಹೇಳಿಕೆ ಕೊಡಬೇಕಾಗಿತ್ತು, ಈ ಹೇಳಿಕೆ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಬರುತ್ತೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಂಡಿರುವಂಥದ್ದು, ನಾನು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನು ಈ ಸಂದರ್ಭದಲ್ಲಿ ಕೊಡಬಾರದು. ಇನ್ನೆರಡು ಮೂರು ತಿಂಗಳಲ್ಲಿ ರಾಜಣ್ಣ ಅವರು ಹೇಳಿದಂತೆ ಸೆಪ್ಟೆಂಬರ್ ಕ್ರಾಂತಿ ಆದರೂ ಆಗಬಹುದು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬಲವಾಗಿ ನಾನು CM ಆಗಲೇಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿರುವಂಥವ್ರು. ಅವರು CM ಆಗುವಂತಹ ಸಂದರ್ಭದಲ್ಲಿ ಇರಬಹುದು, CM ಕುರ್ಚಿಯಲ್ಲಿ ಅವರು ಕೂರುವಂತಹ ಏನಾದರೂ ಸಂದರ್ಭ ಬಂದ್ರೆ ಹೈಕಮಾಂಡ್ ಮುಂದೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಅವರ ವಿರೋಧ ಬಣ ಏನಿದೆ, ಸಿದ್ದು ಬಣ ಅನ್ನುವಂಥ ನಿಟ್ಟಿನಲ್ಲೇ ಕರೆಸ್ಕೊಳ್ಳುವಂತಹ ಬಣ ಏನಿದೆ ಅವರ ವಿರೋಧಿ ಬಣ, ಸೊ ಅವರೆಲ್ಲರೂ ಕೂಡ ಈ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು CM ಆಗುವಂತಹದ್ದು ಬೇಡ ಅನ್ನುವಂತಹ ಹೇಳಿಕೆಗಳನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೂ ಮುಂಚಿತವಾಗಿ RSS ಗೀತೆಯನ್ನ ಹಾಡಿದ್ದು ಕೂಡ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದಾದ ಬಳಿಕ ಅವರು ಕ್ಷಮೆಯನ್ನ ಕೇಳೋದಕ್ಕೂ ಕೂಡ ಮುಂದಾದ್ರು. ಹೈಕಮಾಂಡ್ ಲೆವೆಲ್ಗೆ ಯಾವಾಗ ಅದು ತಲುಪ್ತು, RSS ಗೀತೆಯನ್ನ ಸದನದಲ್ಲೇ ಹಾಡಿದ್ದಾರೆ. ಇದು ಅಧ್ಯಕ್ಷರಾಗಿ ಅಂದ್ರೆ KPCC ಅಧ್ಯಕ್ಷರಾಗಿ ಅವರು ಹಾಡಿರುವಂತಹ ಹಾಡು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಆಯಿತು. ಹೈಕಮಾಂಡ್ ವರೆಗೂ ಕೂಡ ನಾಯಕರು ತೆಗೆದುಕೊಂಡು ಹೋಗೋದಕ್ಕೆ ಮುಂದಾದ್ರು. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಹಿಂದೇಟನ್ನ ಹಾಕಿದಂಥದ್ದು, ನಾನು ಈ ಹೇಳಿಕೆಯನ್ನ ಕೊಟ್ಟಂಥದ್ದು ಇನ್ನಷ್ಟು ಡ್ಯಾಮೇಜ್ ಆಗೋದಕ್ಕಿಂತ ಮುಂಚೆ ನಾನು ಹಿಂದೆ ಸರಿಬೇಕು ಇದರಿಂದ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಹಿಂದೆ ಸರಿದು ತಾವೇ ಕ್ಷಮೆ ಕೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಆ ಕ್ಷಮೆಯನ್ನ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಅವರು ಆ ಡ್ಯಾಮೇಜ್ಗಳನ್ನ ಏನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ, ಅದರ ಜೊತೆಗೆ ಸದನದಲ್ಲಿ RSS ಗೀತೆ ಎರಡು ಡ್ಯಾಮೇಜ್ಗಳನ್ನ ಏನ್ ಮಾಡ್ಕೊಂಡಿದ್ರು, ಆ ಎರಡೂ ಡ್ಯಾಮೇಜ್ಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಹೋಗಿ ಚಾಮುಂಡಿ ಬೆಟ್ಟದ ಬಗ್ಗೆ ಅವರು ಹೇಳಿಕೆಯನ್ನ ಕೊಡ್ತಾರೆ. ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಂಥದ್ದು ದೊಡ್ಡ ರೀತಿಯಲ್ಲಿ ಸದ್ದು ಮಾಡುತ್ತೆ. ಸೊ ಆ ಸದ್ದು ಮಾಡಿದಂತಹ ಬೆನ್ನಲ್ಲೇ ಸಾಕಷ್ಟು ಜನ ಸಲಹೆಯನ್ನ ಕೊಡ್ತಾರೆ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡದೇ ಇರುವಂತಹದ್ದೇ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಲಹೆಯನ್ನ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಚಾಮುಂಡಿ ಬೆಟ್ಟಕ್ಕೂ ಕೂಡ BJPಯ ನಾಯಕರು ಈಗ ಆಲ್ರೆಡಿ ಯಾವ ರೀತಿಯಾಗಿ ಧರ್ಮಸ್ಥಳಕ್ಕೆ ಅವರು ಪಾದಯಾತ್ರೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಸಮಾವೇಶವನ್ನ ಮಾಡಿದ್ರು, ಧರ್ಮಸ್ಥಳ ಛಲವನ್ನ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಏನು ಚಾಮುಂಡಿ ಬೆಟ್ಟ ಇದೆ, ಚಾಮುಂಡಿ ಬೆಟ್ಟಕ್ಕೂ ಕೂಡ ನಾವು ಪಾದಯಾತ್ರೆ ಮುಖಾಂತರ ಹೋಗಿ ಅಲ್ಲಿ ಏನು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಏನು ಕೊಟ್ಟಿದ್ದಾರೆ. ಸೊ ಆ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂತಹ ಹೇಳಿಕೆಗೆ ನಾವು ತದ್ವಿರುದ್ಧವಾಗಿ ಅದು ಹಿಂದೂಗಳ ಆಸ್ತಿಯೇ, ಮುಜರಾಯಿ ಇಲಾಖೆಗೆ ಸೇರಿದಂತಹ ಒಟ್ಟಾರೆಯಾಗಿ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದೊಂದು ಹೇಳಿಕೆ ಒಂದೊಂದು ಗುಂಪನ್ನ ಬೇಜಾರು ಮಾಡ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.